ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಗಂಗೆ ತಾನೋದ್ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸುವೋ ಗುರುವೇ ಅಂತರಾತ್ಮ. ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಭಕ್ತಿ ನಮ್ರತೆಯ ನಮಸ್ಕಾರಗಳು. ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ ಗಣ್ಯರೇ, ಸಭೆಯಲ್ಲಿರುವ ಎಲ್ಲ ಹಿರಿಯರೇ ಗಣ್ಯರೇ, ಇವತ್ತು ನಾನೇನು ಹೆಚ್ಚೊತ್ತು ಮಾತಾಡೋದಿಲ್ಲ. ಮೊದಲೇ ಹೇಳ್ತೀನಿ, ನಾನು ಹೆಚ್ಚೊತ್ತು ಮಾತಾಡೋದಿಲ್ಲ. ಇನ್ನೊಂದು ಮಾತನ್ನು ಮೊದಲೇ ಹೇಳ್ತೀನಿ, ಆ ಮಾತನ್ನೇನೋ ನೀವು ನಂಬಬೇಕಾಗಿಲ್ಲ. ನಾನು ಮುಗಿಸಿದ ಮೇಲೆ ನಂಬಿ ಅಂತ ಮಾತಾಡಬಾರ್ದು. ಯಾಕೆಂದರೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರಂಥವರು ಮಾತಾಡುವ ಸಭೆಗಳಲ್ಲಿ ನಾನು ಹೆಚ್ಚು ಮಾತಾಡಬಾರ್ದು, ಅವ್ರ ಮಾತುಗಳೇ ನಿಲ್ಲಬೇಕು. ಡಾಕ್ಟರ್ ಅಂಜನಪ್ಪನವರು ಕೂಡ ಅದ್ಭುತವಾಗಿ ಮಾತಾಡ್ತಾರೆ, ಆ ಮಾತುಗಳನ್ನು ನೀವು ಕೇಳಬೇಕು. ನಾವು ಒಂದು 20 ವರ್ಷ ಆಗಿರಬೇಕು. ಪ್ರೊಫೆಸರ್ ಅರಾಮಿತ್ರ ಅವರು ನಾನು ಅಮೆರಿಕಕ್ಕೆ ಹೋಗಿದ್ವಿ, ಒಂದು 6 ವಾರ ಅಲ್ಲಿದ್ವಿ. ಇನ್ನೇನು ಬರೋ ದಿನಗಳು ಸಮೀಪಿಸುವಾಗ ಒಂದ್ಸಲ ನಮ್ಮ ಗುರುಗಳು ಪ್ರಭುಶಂಕರ್ ಅವರಿಗೆ ಫೋನ್ ಮಾಡಿದ್ವಿ. ಸರ್, ಇನ್ನೊಂದು 3 ದಿವಸ ಸರ್ ಹೊರಟು ಬಿಡ್ತೀವಿ, ಬರ್ತೀವಿ. ಪ್ರಭುಶಂಕರ್ ಹೋದ ತಕ್ಷಣ ಅಂದ್ರು. ಇನ್ನೊಂದು 3 ದಿವಸ ಸಾರ್ ಹೊರಟು ಬಿಡ್ತೀವಿ ಅಂದೆ. ಪ್ರಭುಶಂಕರ್ ಅವ್ರು ಹೇಳಿದ್ದು, ಯೋಚನೆ ಮಾಡಿಯಪ್ಪ, ಬರಲೇಬೇಕಾ ನೀವು? ನಾವೆಲ್ಲ ಇಲ್ಲಿ ನೆಮ್ಮದಿಯಾಗಿದ್ದೀವಿ, ನೀವಿಬ್ಬರೂ ಭಾಷಣಕೋರರಿಲ್ಲದೆ ಕರ್ನಾಟಕ ನೆಮ್ಮದಿಯಾಗಿದೆ, ಜನ ಆನಂದವಾಗಿದ್ದಾರೆ. ಅಲ್ಲೇ ಇದ್ಕೊಳ್ಳಿ, ಆ ಜನಗಳನ್ನೇ ಕಾಡಿ, ಮತ್ತೆ ಕರ್ನಾಟಕಕ್ಕೆ ಯಾಕೆ ಬಂದು ತೊಂದರೆ ಕೊಡ್ತೀರಿ? ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿರಲಿ ಅಂದ್ರು. ಆದರೂ ನಾವು ಬಂದ್ವಿ. ಒಂದು ಕಥೆ ಹೇಳ್ತೀನಿ, ನಿಮಗೆ ಗೊತ್ತಿದೆ. ಪ್ರಾಚೀನ ಇರಾನಿನಲ್ಲಿ ಶಹರ್ಯಾರ್ ಅಂತ ಒಬ್ಬ ದೊರೆ ಇದ್ದ. ಆತ ಮದುವೆ ಆಗಿದ್ದ ಹೆಂಡತಿ ಅವನಿಗೆ ನಿಷ್ಠಳಾಗಿರಲಿಲ್ಲ ಅನ್ನುವ ಕಾರಣಕ್ಕೆ ಅವನಿಗೆ ಇಡೀ ಹೆಣ್ಣು ಕುಲದ ಬಗ್ಗೆನೇ ದ್ವೇಷ ಹುಟ್ಟುಬಿಡ್ತು. ಅದರಿಂದ ಅವನೇನ್ ಮಾಡ್ತಿದ್ದ ಅಂದ್ರೆ, ತನಗೆ ನಿಷ್ಠಳಲ್ಲದ ಆ ಹೆಣ್ಣನ್ನ, ಆ ಹುಡುಗಿಯನ್ನ ಗಲ್ಲಿಗೇರಿಸ್ತಾ ಮಾತ್ರ ಅಲ್ಲ, ಅದಾದ ಮೇಲೆ ಪ್ರತಿನಿತ್ಯ ಅವನ ವಜೀರನಿಗೆ ಹೇಳೋದು, ಮಂತ್ರಿಗೆ ಹೇಳೋದು, ಈ ದಿನ ಯಾರಾದರೂ ಹೊಸ ಕನ್ಯೆಯನ್ನು ಕರ್ಕೊಂಡು ಬಾ. ಹೊಸ ಕನ್ಯೆಯನ್ನು ಕರ್ಕೊಂಡು ಬರ್ಬೇಕು ಅವನು. ಈ ರಾಜ ಅವಳನ್ನು ಮದುವೆ ಆಗಬೇಕು, ಒಂದು ರಾತ್ರಿ ಅವಳೊಂದಿಗೆ ಇರಬೇಕು, ನಾಳೆ ಬೆಳಗ್ಗೆ ಮತ್ತೆ ಅವಳನ್ನು ಗಲ್ಲಿಗೇರಿಸಬೇಕು. ಇದು ಅವನ ಚಾಳಿ. ಇಷ್ಟೆಲ್ಲ ಮಾಡಿದ್ರು ಹೆಣ್ಣು ಮಕ್ಕಳ ಬಗ್ಗೆ ಇರುವ ದ್ವೇಷ ಮುಗಿತಾ ಇಲ್ಲ ಅವನಿಗೆ. ಮಂತ್ರಿ ತಾನೇ ದಿನ ಒಂದು ಹೆಣ್ಣನ್ನು ಎಲ್ಲಿಂದ ಕರ್ಕೊಂಡು ಬರ್ತಾನೆ? ಎಷ್ಟೋ ದಿನಗಳಾದ ಮೇಲೆ ಒಂದ್ ದಿವಸ ಯಾವ ಕನ್ಯೆಯೂ ಸಿಗಲಿಲ್ಲ ಆತನಿಗೆ. ಮನೆಯಲ್ಲಿ ಕೆನ್ನೆಗಯ್ಯ ಕೂತಿದ್ದ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದ. ಆಗ ವಜೀರನ ಮಗಳು ಶಹರ್ಜಾದೆ ಅಂತ ಅವಳ ಹೆಸರು,
ಅವಳು ಬಂದು ಅವ್ರ ಅಪ್ಪನನ್ನು ಕೇಳಿದ್ಲು, ಅಪ್ಪ ಯಾಕೆ ಏನೋ ಯೋಚನೆ ಮಾಡ್ತಿದ್ದೀಯಾ? ಅವನು ಹೇಳ್ದ, ನಮ್ಮ ರಾಜನ ಚಾಳಿ ಗೊತ್ತಮ್ಮ ನಿನಗೆ, ಪ್ರತಿನಿತ್ಯ ಒಂದು ಕನ್ಯೆ ಹೆಣ್ಣನ್ನು ನಾವು ರಾಜನಿಗೆ ಒದಗಿಸಬೇಕು, ಅವನು ಮದುವೆ ಆಗಬೇಕು, ಮಾರನೇ ಕೊಲ್ಲಬೇಕು. ಇವತ್ತು ಯಾವ ಕನ್ಯೆಯೂ ಸಿಗ್ತಿಲ್ಲ, ಏನ್ ಮಾಡೋದು? ಆ ಹುಡುಗಿ ಹೇಳಿದ್ಲು, ಅಪ್ಪ ಈ ದಿನ ರಾಜನಿಗೆ ನನ್ನನ್ನು ಮದುವೆ ಮಾಡಿ, ನನ್ನನ್ನು ಕರ್ಕೊಂಡು ಹೋಗೋ ಅವನ ಬಳಿ. ವಜೀರ ಹೇಳ್ದ, ಏನ್ ಹೇಳ್ತಿದ್ದೀಯ ಮಗಳೇ? ನಾನೇ ನನ್ನ ಮಗಳನ್ನು ತಗೊಂಡೋಗಿ ರಾಜನಿಗೆ ಒಪ್ಸೋದ? ನಾಳೆ ಗಲ್ಲಿಗೆ ಏರಿಸ್ತಾನ. ಏನು ಯೋಚನೆ ಮಾಡಬೇಡ, ನನ್ನ ರಾಜನ ಬಳಿ ಕರ್ಕೊಂಡು. ಬೇಕಾದಷ್ಟು ಮಾತನಾಡೀತು. ಕೊನೆಗೆ ವಜೀರನೇ ಸೋತ, ತನ್ನ ಮಗಳನ್ನ ಮನಸ್ಸಿಲ್ಲದ ಮನಸ್ಸಿನಿಂದ ಕರ್ಕೊಂಡೋಗಿ ರಾಜನಿಗೆ ಒಪ್ಪಿಸ್ತಾ. ರಾತ್ರಿ ಶಯಾಗ್ರಹಕ್ಕೆ ಹೋದ್ರು. ಈ ಹುಡುಗಿ ಶಹರ್ಜಾದೆ ರಾಜನಿಗೆ ಹೇಳಿದ್ಲು, ರಾಜ ನಾನು ನಿನ್ಗೊಂದು ಕತೆ ಹೇಳಬೇಕು, ಕೇಳ್ತೀಯ? ಕತೆ ತಾನೇ, ಹೇಳು ಅಂದ. ಈ ಹುಡುಗಿ ಒಂದು ಕತೆ ಶುರು ಮಾಡಿದ್ಲು. ಎಷ್ಟು ಆಕರ್ಷಕವಾಗಿ ಕತೆ ಹೇಳಿದ್ಲು ಅಂದ್ರೆ, ಕಥೆಯಲ್ಲಿ ಕೇಳ್ತಾ 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 ರಾಜ ಮೈ ಮರೆತು ಹೋದ. ರಾತ್ರಿ ಇಡೀ ಕತೆ ಹೇಳಿದ್ಲು ಆ ಹುಡುಗಿ. ಬೆಳಗಿನ ಜಾವ ಆದಾಗ ಕಥೆಯನ್ನ ಒಂದು ಕುತೂಹಲದ ಘಟ್ಟಕ್ಕೆ ನಿಲ್ಲಿಸಿ, ರಾಜ ನಾನು ಬೆಳಗಾದ ಮೇಲೆ ಕತೆ ಹೇಳೋದಿಲ್ಲ, ರಾತ್ರಿ ಹೊತ್ತು ಮಾತ್ರ ಹೇಳೋದು ಅಂದು. ರಾಜನಿಗೆ ಕಥೆಯ ಮೇಲಿದ್ದ ಕುತೂಹಲ ಎಷ್ಟು ಅಂದ್ರೆ, ಈ ಕಥೆ ಮುಂದಕ್ಕೆ ಏನಾಗುತ್ತೋ ಅಂತ ತಿಳ್ಕೋಬೇಕು ಅಂತ ಆ ಹುಡುಗಿಗೆ ಜೀವದಾನ ಮಾಡಿಬಿಟ್ಟ. ಮತ್ತೆ ಈ ಕಥೆ ಕೇಳಬೇಕು. ಅವತ್ತು ಅವಳನ್ನು ಕೊಲ್ಲಿಸ್ತಿಲ್ಲ. ಮಾರನೇ ರಾತ್ರಿ ಮತ್ತೆ ಕಥೆ ಶುರು ಮಾಡಿದ್ಲಿ ಹುಡುಗಿ. ಬೆಳಗಿನ ಜಾವಕ್ಕೆ ಬಂದು ಕಥೆಯನ್ನು ಮತ್ತೆ ಒಂದು ಕುತೂಹಲದ ಘಟ್ಟದಲ್ಲಿ ನಿಲ್ಲಿಸಿ ಮತ್ತೆ ಹೇಳಿದ್ಲು, ಬೆಳಗಾಗೋಯ್ತು, ಕಥೆ ಮುಂದುವರಿಸೋದಿಲ್ಲ. ರಾಜ ಇನ್ನೊಂದು ರಾತ್ರಿ ಜೀವದಾನ ಮಾಡಿದ. ಮತ್ತೆಯೂ ಹಾಗೆ ಮಾಡಿದ್ಲು. ಬೆಳಗಿನ ಜಾವದ ಹೊತ್ತಿಗೆ ಕಥೆಯನ್ನ ಅತ್ಯಂತ ಕುತೂಹಲದ ಘಟ್ಟಕ್ಕೆ ನಿಲ್ಲಿಸೋದು, ಕಥೆಯನ್ನು ಕೇಳದೇ ಇದ್ರೆ ಆಗೋದಿಲ್ಲಪ್ಪ, ಕೇಳಲೇಬೇಕು ಅನ್ನುವಷ್ಟು ಕುತೂಹಲ ಹುಟ್ಟಿಸೋದು, ಕಥೆ ನಿಲ್ಲಿಸಿದ್ಲು. ರಾಜ ಮತ್ತೊಂದು ರಾತ್ರಿ ಜೀವದಾನ ಮಾಡಿದ. ಹೀಗೆ 1000 ರಾತ್ರಿಗಳ ಕಾಲ ಹುಡುಗಿ ಕಥೆ ಹೇಳಿದ್ಲು. 1000 ರಾತ್ರಿಗಳ ಕಾಲ ಕಥೆ ಹೇಳಿದ ಹುಡುಗಿ ತನ್ನ ಕಥೆಗಳಿಂದಲೇ ತಾನು ಜೀವದಾನ ಪಡೆದಿದ್ಲು ಮಾತ್ರ ಅಲ್ಲ, ರಾಜ ಕಥೆ ಕೇಳ್ತಾ 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 ತನಗೆ ಗೊತ್ತಿಲ್ಲದ ಹಾಗೆ ಸ್ತ್ರೀ ದ್ವೇಷವನ್ನು ಬಿಟ್ಟು ಮನುಷ್ಯನಾಗ್ಬಿಟ್ಟಿದ್ದ. ಅವನು 1000 ರಾತ್ರಿಗಳು ಕಳೆದ ಮೇಲೆ ಹೇಳ್ದ, ಕ್ಷಮಿಸು ನನ್ನನ್ನು, ನೀನು ನನ್ನನ್ನು ಮನುಷ್ಯನ್ ಮಾಡಿದೆ. ಬಂಧುಗಳೇ, ಸಾಹಿತಿಗಳು ಕಲಾವಿದರ ಕೆಲಸನೂ ಇದೇನೆ, ಚೇತನ್ ರಾಮ್ ಮಾಡೋ ಕೆಲಸನೂ ಇದೇನೆ. ಮೊದಲು ನಾವು ಉಳ್ಕೊಳ್ಳೋದಕ್ಕೋಸ್ಕರ ಕತೆ ಹೇಳ್ತೀವಿ, ಆಮೇಲೆ ನಾವು ಉಳ್ಕೊಳ್ಳೋದು ಮಾತ್ರ ಅಲ್ಲ, ನೀವು ಉಳಿಬೇಕು ಅಂತ ಕತೆ ಹೇಳ್ತೀವಿ, ನೀವು ಮನುಷ್ಯರಾಗಬೇಕು ಅಂತ ಕತೆ ಹೇಳ್ತೀವಿ, ನಿಮ್ಮಲ್ಲಿರುವ ಒಳಿತನ್ನ, ನಿಮ್ಮಲ್ಲಿರುವ ಪಾಸಿಟಿವಿಟಿಯನ್ನ ನಿಮಗೆ ದರ್ಶನ ಮಾಡಿಸ್ಬೇಕು ಅಂತ ಕತೆ ಹೇಳ್ತೀವಿ. ಇನ್ನೊಬ್ಬರಿಗೆ ಕತೆ ಹೇಳ್ತಾ ಹೇಳ್ತಾ ತಾನು ಉಳ್ಕೊಳ್ಳೋದು, ತಾನು ಉಳಿದುಕೊಂಡಾಗಲೇ ಇನ್ನೊಬ್ಬನನ್ನು ಬದುಕಿಸುವುದು, ಇದು ಸಾಹಿತಿ ಕಲಾವಿದರ ಕೆಲಸ, ಬರಹಗಾರರ ಕೆಲಸ. ಏನಾದರೂ ಮಾಡಿ ತಾನು ಉಳ್ಕೊಳ್ಳೋದು ಮತ್ತು ಅವರನ್ನು ಉಳಿಸೋದು. ಚೇತನ್ ರಾಮ್ ಅವರು ಮಾಡ್ಕೊಂಡು ಬಂದಿದ್ದಾರಲ್ಲ ಕೆಲಸ, ಅದು ಹೆಚ್ಚು ಕಡಿಮೆ ಇಂಥದ್ದೇ ಕೆಲಸ. ಕಥೆಗಳನ್ನು ಹೇಳ್ತಾ 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 ತಾನು ಉಳ್ಕೊಳ್ಳೋದು ಮತ್ತು ಹೇಳ್ತಾ 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 ಅವರನ್ನು ಮಾನವೀಯಗೊಳಿಸೋದು. ಈ ಎರಡೂ ಕೆಲಸವನ್ನ ಚೇತನ್ ರಾಮ್ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದ ಒಂದು ಮಾತಿದೆ, ನನ್ನನ್ನು ಈಚೆಗೆ ತುಂಬಾ ಕಾಡ್ತಾ ಇರುವಂತ ಮಾತು. ನನಗೆ ಯಾಕೋ ಏನೋ ಗೊತ್ತಿಲ್ಲ, ನಾನು ಅನ್ ಇಟರ್ನಲ್ ಆಪ್ಟಿಮಿಸ್ಟ್, ನಾನು ನಿರಾಶಾವಾದಿ ಅಲ್ಲ, ಜಗತ್ತಿನ ಬಗ್ಗೆ ಕೆಟ್ಟದನ್ನು ಮಾತಾಡೋದಿಲ್ಲ. ಆದರೂ ಈಚೀಚೆಗೆ ಜಗತ್ತು ಅಸೂಕ್ಷ್ಮವಾಗ್ತಾ ಇದೆ ಅಂತ ಅನ್ಸುತ್ತೆ, ಸಮಾಜ ಅಸೂಕ್ಷ್ಮವಾಗ್ತಾ ಇದೆ ಅಂತ ಅನ್ಸುತ್ತೆ. ಸಮಾಜ ಅಸೂಕ್ಷ್ಮವಾಗ್ಬಿಟ್ರೆ ಕವಿ ಕಲಾವಿದರಿಗೆ, ಬರಹಗಾರರಿಗೆ ಜಾಗ ಇರಲ್ಲ.
ನಮ್ಮೆಲ್ಲರ ಕೆಲಸ ಬಹಳ ಮುಖ್ಯವಾಗಿ ಸಮಾಜವನ್ನು ಸೂಕ್ಷ್ಮವಾಗಿರಿಸ್ಬೇಕು. ಹೊರಗಡೆ ಜಗತ್ತು ನೋಡಿ ತುಂಬಾ ಲೌಡ್ ಆಗಿ ಬದುಕ್ತಾ ಇದೆ. ಗದ್ದಲ, ಗಲಾಟೆ. ಯಾರ್ದೋ ಒಂದು ಹಬ್ಬ ಆಯ್ತು, ಉತ್ಸವ ಆಯ್ತು, ಜಾತ್ರೆ ಆಯ್ತು, ಯಾರೋ ಬಂದ್ರು, ಯಾರೋ ಹೋದ್ರು, ಯಾರೋ ಅಧಿಕಾರ ತಗೊಂಡ್ರು, ಯಾರೋ ಅಧಿಕಾರ ಬಿಟ್ರು, ದೊಡ್ಡ ಗಲಾಟೆ. ಇಷ್ಟು ಲೌಡ್ ಆಗಿರ್ಬೇಕಲ್ಲ ನಾವು. ನಮ್ಮ ಪ್ರೀತಿಯನ್ನು, ನಮ್ಮ ಪ್ರತಿಭಟನೆಯನ್ನು ಮೆಲುದನಿಯಲ್ಲಿ ಹೇಳಿ ದಾಖಲು ಮಾಡೋಕ್ಕಾಗಲ್ವಾ? ಸೂಕ್ಷ್ಮವಾಗಿ ಹೇಳಿ ದಾಖಲು ಮಾಡೋಕ್ಕಾಗೋದಿಲ್ವಾ? ಇಷ್ಟು ಗದ್ದಲ, ಇಷ್ಟು ಗಲಾಟೆ, ಇಷ್ಟು ಹೊಡೆದಾಟ, ಇಷ್ಟು ಬಡದಾಟನೇ ಇರಬೇಕಾ? ಮನುಷ್ಯ ಬಹಳ ಕಾಲ ಹೊಡೆದಾಡಿ ಸಾಕಾಗಿ ಆಮೇಲೆ ನಾಗರಿಕನಾದ ಮೇಲೆ ಮಾತು ಕಂಡು ಹಿಡ್ಕೊಂಡು ಇನ್ಮೇಲೆ ನಾವು ಮಾತುಗಳಲ್ಲಿ ಸಂಭಾಷಿಸಬೇಕು, ಕನ್ವರ್ಸ್ ಮಾಡಬೇಕು. ಹೊಡೆದಾಟ ಬಡದಾಟಗಳಲ್ಲ, ಕೂಗಾಟ ಚೀರಾಟಗಳಲ್ಲ, ಜಗಳದಲ್ಲ. ಯು ಆರ್ ಅನಂತಮೂರ್ತಿಯವರು ಒಂದು ಕಡೆ ಬಹಳ ಒಳ್ಳೆ ಮಾತು ಹೇಳ್ತಾರೆ. ಮಾತಿಗೆ ಒಂದು ಅದ್ಭುತವಾದ ಗುಣ ಇದೆ. ಅದು ಯಾರನ್ನಾದರೂ ಒಲಿಸಿಕೊಳ್ಳುವ ಮತ್ತು ಯಾರನ್ನಾದರೂ ಒಪ್ಪಿಸುವ ಗುಣ. ಮಾತಿನ ಮುಖಾಂತರ ನಿಮಗೆ ಮಾತಿನಲ್ಲಿ ನಿಜವಾದ ವಿಶ್ವಾಸ ಇದ್ರೆ ನೀವು ಮಾತಿನಲ್ಲಿ ಯಾರನ್ನಾದರೂ ಒಲಿಸಿಕೊಳ್ಳಬಹುದು ಅಥವಾ ಯಾರನ್ನಾದರೂ ಒಪ್ಪಿಸಬಹುದು. ಮಾತಾಡಿದ್ರಾಗೋದಿಲ್ಲ, ಇಕ್ಬೇಕು ನನ್ನ ಮಗನಿಗೆ ಅಂತ ಮಾತಾಡ್ತಿದ್ದಾನೆ ಅಂದ್ರೆ ಇವನಿನ್ನೂ ಹಿಂದೆನೇ ಇದ್ದಾನೆ ಅಂತ. ಬಡದಾಟದ ಕಾಲದಲ್ಲೇ ಇದ್ದಾನೆ, ಅವನು ಇಲ್ಲಿ ತನಕ ಬಂದೇ ಇಲ್ಲ, ನಾಗರಿಕನ ಹಾಗೇ ಇಲ್ಲ. ನಮ್ಮಲ್ಲಿ ನಮ್ಮ ಲೀಡರ್ಗಳು ದೊಡ್ಡವರು ಮಾತಾಡ್ತಿದಾರಲ್ವ, ಈಗ ಸಾರ್ವಜನಿಕ ಸಭೆಗಳಲ್ಲಿ, ಬಹಿರಂಗ ಸಭೆಗಳಲ್ಲಿ ಮಾತಾಡಿದ್ರಾಗಲ್ಲ ರೀ, ಈಗೆಲ್ಲ ಮಾತಾಡಿದ್ರಾಗಲ್ಲ ಅಂದ್ರೆ ಅವ್ರು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಜಗತ್ತು ನಾಗರಿಕವಾಗ್ತಾ ಇದೆ. ಜಗತ್ತಿನ ಎಷ್ಟೋ ದೇಶಗಳು ಎಷ್ಟು ನಾಗರಿಕವಾಗ್ತಾ ಇದ್ದಾವೆ ಅಂದ್ರೆ, ನಾನೀಗ ಮಾತಾಡ್ತಿದ್ದೀನಲ್ಲ, ಈ ವಾಯ್ಸ್ ಕೂಡ ಇಲ್ಲದೆ ಜಗಳವನ್ನು ಆಡು ಮುಗಿಸ್ಕೋತಾರ. ಇಷ್ಟು ಎತ್ತರದ ವಾಯ್ಸ್ ಕೂಡ ಇರೋದಿಲ್ಲ, ಬಹಳ ಮೆಲುದನಿಯಲ್ಲಿ. ಕರ್ಜಗಿ ಸರ್ ಮಾತಾಡಿದ್ರಲ್ಲ, ಆ ದನಿಯಲ್ಲಿ ಜಗಳವೂ ಮುಗಿದೋಗ್ತವೆ. ನಾವು ಸುಮ್ಮನೆ ಕೂಗಾಡ್ತಾ ಇದ್ದೀವಿ, ಸುಮ್ಮನೆ ಅರ್ಚಾಡ್ತಾ ಇದ್ದೀವಿ. ವಿ ಆರ್ ಶೌಟಿಂಗ್ ಅನ್ನೆಸೆಸರಿಲಿ. ಇಷ್ಟು ಬೇಕಾಗಿತ್ತ? ನನ್ನ ಆತಂಕ ಏನಂದ್ರೆ, ಈ ಜಗತ್ತು ಮುಂದುವರಿಬೇಕಾಗಿದೆ, ನಮ್ಮ ನಂತರದ ತಲೆಮಾರು ಇಲ್ಲಿ ಬದುಕಬೇಕಾಗಿದೆ. ಅಸೂಕ್ಷ್ಮವಾದ ಜನಗಳ ನಡುವೆ ಅವ್ರು ಹೇಗೆ ಬದುಕಿಯಾರು? ಇನ್ಮೇಲೆ ಸಂಗೀತಕ್ಕೆ ಏನು ನಡೆಯಲ್ಲ ರೀ, ಸಂಗೀತ ಬಿಟ್ಬಿಡ್ರಿ. ಇನ್ಮೇಲೆ ಹಾಡು ಗಿಡು ನಡೆಯಲ್ಲ ರೀ, ಕವನ ಕಾವ್ಯ ನಡೆಯೋದಿಲ್ಲ ರೀ, ಬರವಣಿಗೆ ಆಗೋದಿಲ್ಲ ರೀ. ಈಗೆಲ್ಲ ಏನಿದ್ರು ಜನಕ್ಕೆ ದುಡ್ಡು ಕೊಡ್ಬೇಕು, ತಗೋಬೇಕು, ಹಿಂಗ್ ಮಾತಾಡೋಕ್ ಶುರು ಮಾಡಿಬಿಟ್ರೆ ಅರೆ ಒಂದು ಸೂಕ್ಷ್ಮವಾದ ಜಗತ್ತು ಕಟ್ಟಬೇಕಾಗಿತ್ತಲ್ವಲ್ಲ. ಜನ ಬಹಳ ಮೃದುವಾದ ಮಾತುಗಳಲ್ಲಿಯೇ ಬದಲಾಗಬಲ್ಲಂಥ ಒಂದು ಸೂಕ್ಷ್ಮ ಸಮಾಜ ಕಟ್ಟಬೇಕಿತ್ತಲ್ವ ನಾವು. ಆದ್ರಿಂದ ಪ್ರಪಂಚ ಅಸೂಕ್ಷ್ಮವಾಗದ ಕಡೆಗೆ ನಾವು ಹೋಗಬೇಕಾಗಿದೆ. ನನಗೆ ಗೊತ್ತಿದೆ, ಪ್ರಪಂಚದಲ್ಲಿ ಯಾವಾಗಲೂ ಸಂಸ್ಕೃತಿ ಪರವಾಗಿ ಆಲೋಚನೆ ಮಾಡುವ ಜನ ಮೈನಾರಿಟಿ ಇರ್ತಾರೆ. ಒಂದು ಮೆಜಾರಿಟಿ ನುಗ್ಕೊಂಡು ಹೋಗ್ತಾ ಇರ್ತಾರೆ, ಕೂಗ್ಕೊಂಡು ಹೋಗ್ತಾ ಇರ್ತಾರೆ, ಕಿರ್ಚಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರು ಯಾರಿಗೋ ಪಟಾಕಿ ಹೊಡಿತಾರೆ, ಯಾರಿಗೋ ಜೈ ಅಂತಾರೆ, ಯಾರಿಗೋ ಉಗೆ ಅಂತಾರೆ. ಆದರೆ ಒಂದು ಮೈನಾರಿಟಿ, ಸಣ್ಣ ಗುಂಪಿನ ಜನ, ಅವರು ಮಾತ್ರ ಯಾವಾಗಲೂ ಮೆಲುದನಿಯಲ್ಲಿ ಸಂಸ್ಕೃತಿ ಪರವಾಗಿ ಯೋಚನೆ ಮಾಡ್ತಿರ್ತಾರೆ, ಮೆಲುದನಿಯಲ್ಲಿ ಮಾತಾಡ್ತಿರ್ತಾರೆ, ಮೆಲುದನಿಯಲ್ಲಿ ಸಮಾಜವನ್ನು ತಿದ್ದೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ತಕ್ಷಣ ನೆನಪಾಗ್ತಾ ಇದೆ, ನಮ್ಮ ಶಿವಪ್ಪನವರು ಎಲ್ಲ ಇರೋದಿಲ್ಲ, ಸಿದ್ದೇಶ್ವರ ಸ್ವಾಮಿಗಳು ಎಲ್ಲಾದ್ರೂ ಕೂಗಾಡಿದ್ರ? ನಾವು ಎಷ್ಟೋ ಜನ ಸ್ವಾಮಿಗಳು ನೋಡ್ತೀವಪ್ಪ, ಯಾರಾದ್ರೂ ಕೂಗಾಡ್ತಾರ, ಕಿರ್ಚಾಡ್ತಾರ? ಆದರೆ ಸಮಾಜದ ಮೇಲೆ ಯಾವ ಪರಿಣಾಮ ಬೀರಬೇಕು ಅದನ್ನು ಬೀರ್ತಾರಲ್ವಾ? ಜನ ಅವ್ರ ಮಾತು ಕೇಳ್ತಾರಲ್ವಾ? ಕೂಗಾಡದೆ, ಕಿರ್ಚಾಡದೆ, ಗದ್ದಲ ಮಾಡದೆ, ಹೊಡಿದೆ, ಬಡಿದೆ ಜನಗಳ ಮೇಲೆ ಏನು ಪರಿಣಾಮ ಬೀರ್ತಾರಲ್ವಾ? ಮತ್ತು ನಾವ್ಯಾಕೆ ನಿರ್ಬಲರು, ಕೂಗಾಡದಿದ್ರೆ, ಕಿರ್ಚಾಡದಿದ್ರೆ, ಹೊಡೆದಾಡದಿದ್ರೆ, ಬಡ್ದಾಡದಿದ್ರೆ ಆಗಲ್ಲ ಅಂತ ಮಾತಾಡ್ತಿದ್ದೀವಿ? ಅವಿವೇಕಿಗಳ ನಾವು. ಹಾಗಾದ್ರೆ ನಾವು ಅವಿವೇಕಿಗಳಲ್ವಾ? ನಾವು ಕೂಗಾಡದೆ, ಕಿರ್ಚಾಡದೆ ಆಗೋದಿಲ್ಲ ಅಂತಿದ್ರೆ ಅವಿವೇಕಿಗಳಲ್ವಾ? ಒಂದು ಸೂಕ್ಷ್ಮ ಸಮಾಜವನ್ನು ಕಟ್ಟಬೇಕಾಗಿದೆ. ಚೇತನರಾಮ್ ಅವರು ಹೇಳಿದ್ರು ಅಂತ ಕಾಣಿಸುತ್ತೆ ಅಲ್ವಾ? ಕರ್ಜಗಿಯವರು ಹೇಳಿದ ಮಾತೇನೋ. ನಾವು ಜಗತ್ತಿಗೆ ಬಂದದ್ದು ಇಲ್ಲೇನೋ ಉದ್ದೇಶ ಇಟ್ಕೊಂಡು ಅಲ್ಲ. ಹಾಗೆ ನೋಡಿದ್ರೆ ದೇರ್ ಈಸ್ ನೋ ಡೆಫಿನಿಷನ್ ಫಾರ್ ಲೈಫ್ ಎಟ್ ಆಲ್. ಏನು ಡೆಫಿನಿಷನ್ ಇಲ್ಲ. ನೀವು ಯು ಹ್ಯಾವ್ ಗಾಟ್ ಟು ಗಿವ್ ಎ ಮೀನಿಂಗ್ ಟು ಯುವರ್ ಲೈಫ್.
ಒಬ್ಬೊಬ್ರದ್ದು ಒಂದೊಂದು ತರಹದ ಬದುಕಿರುತ್ತೆ. ನಮ್ಮ ಬದುಕಿಗೆ ನಾವು ಅರ್ಥ ಕೊಡಬೇಕೇ ಹೊರತು ಇಂಥದ್ದೊಂದು ಅರ್ಥ ಅಂತ ಮೌಲ್ಡ್ ಮಾಡಿ ಭಗವಂತ ಕಳಿಸಿಲ್ಲ ನಮ್ಮಲ್ಲಿ. ಇಲ್ಲಿಗೆ ನಾವು ಬಂದಿದ್ದೀವಿ ಅಷ್ಟೇ. ಬಂದವರು ಒಬ್ಬೊಬ್ಬರು ಒಂದೊಂದು ಥರ ಬದುಕಿ, ನಾನು ಜೀವ ಪರವಾಗಿದ್ದೇನೆ, ನಾನು ಮನುಷ್ಯ ಪರವಾಗಿದ್ದೇನೆ, ನಾನು ಸಮಾಜ ಪರವಾಗಿದ್ದೇನೆ, ನಾನು ಮಾನವೀಯವಾಗಿದ್ದೇನೆ, ನನ್ನ ಇರುವಿಕೆಯಿಂದ ಈ ಜಗತ್ತಿನಲ್ಲಂತೂ ಶಾಂತಿ, ಸಮಾಧಾನ, ಖುಷಿ, ಸಂತೋಷ ಇದೆ ಅಂತ ಅನ್ನಿಸ್ಬೇಕೇ ಹೊರತು ಆಸ್ ಸಚ್ ದೇರ್ ಇಸ್ ನೋ ಮೌಲ್ಡ್. ಒಂದು ಮೌಲ್ಡ್ ಅಂತಿಲ್ಲ, ಒಂದು ಎರಕ ಅಂತಿಲ್ಲ, ಹೀಗೆ ಇರಬೇಕು ಅಂತಿಲ್ಲ. ಬಂಧುಗಳೇ, ಇಂಥದ್ದೊಂದು ಎಚ್ಚರವನ್ನ ಇಷ್ಟು ದೀರ್ಘಕಾಲ ಚೇತನರ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದಾನೇ ಹಿ ಡಸ್ ನಾಟ್ ಹ್ಯಾವ್ ಟು ರಿಪೆಂಟ್ ಆಫ್ ದಟ್. ಯಾವುದಕ್ಕೂ ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ನನಗೂ ಅವ್ರು ಮಾತಾಡ್ತಿದ್ದಾಗ ನನಗೂ ಅಬ್ಬಬ್ಬ ಅಂತ ಅನ್ನಿಸ್ತಿದ್ರು. ಇನ್ನು 100 ಪುಸ್ತಕ ಬರೀತೀನಿ, ಹಿಂಗೆಲ್ಲ ಪ್ರತಿಜ್ಞೆ ಮಾಡ್ಕೊಳ್ಳೋದು ಬೇಡ ಸರ್. ನಮ್ಮ ಸಂಸ್ಕೃತಿ ಸುಬ್ರಹ್ಮಣ್ಯ ಇದ್ದಾರಲ್ಲಿ, ಅವರು 100 ಪುಸ್ತಕ ಪ್ರಕಟಿಸಿದ್ದಾರೆ. ಈಗ 100 ಪುಸ್ತಕ ಪ್ರಕಟಿಸಿ ಅದ್ರ ಭಾರ ಹೊತ್ಕೊಂಡು ಓಡಾಡ್ತಿದ್ದಾರೆ. ಕನ್ನಡದ ಪರಿಚಾರಕ ಅವರು ಕನ್ನಡದಲ್ಲೇ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆದ್ರಿಂದ ಪ್ರಭುಶಂಕರ್ ಯಾವಾಗಲೂ ತಮಾಷೆ ಮಾಡೋರು. ಯಾರಾದರೂ ಸರ್ ನಾನು ಪುಸ್ತಕ ಬರಿಬೇಕು ಅಂತಿದ್ದೀನಿ ಅಂದ್ರೆ ಮನ್ಸು ಮಾಡಪ್ಪ ಬೇಡ, ಜನ ಏನು ಕೇಳಿದಾರೆ, ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀರ ಅವ್ರಿಗೆ, ಅವ್ರ ಪಾಡ್ಗೆ ಅವ್ರು ಬದುಕಲಿ ಬಿಡ್ರಿ, ನೀವು ಯಾಕೆ ಪುಸ್ತಕ ಬರೀತೀರಿ ಅನ್ನೋದು. ಅವ್ರು ಸ್ವಲ್ಪ ಲಘುತಾಟಿಯಲ್ಲಿ ಹೇಳೋದಾದ್ರೂ ನಿಜ ಇದೇನೆ. ಜನ ನಮಗಾಗಿ ಹಪಾಹಪಿ ಮಾಡ್ತಾ ಇಲ್ಲ, ನಮ್ಮ ಸಂತೋಷಕ್ಕೆ ನಾವು ಮಾಡ್ತೀವಿ ಅಷ್ಟೇ. ಜನ ಓದ್ತಾರೋ ಬಿಡ್ತಾರೋ ಕಲಿತಾರೋ ಇಲ್ವೋ ಅದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾವಷ್ಟೇ ಸಂತೋಷವಾಗಿ ಬದುಕೋದು, ನಾವಷ್ಟೇ ನಮ್ಮ ಕರ್ತವ್ಯ ಮಾಡೋದು. ಚೇತನ್ ರಾಮ್ ಅವರು ಬರಿಬೇಡಿ ಅಂತ ಹೇಳ್ತಾ ಇಲ್ಲ, ಬರಿಬೇಡಿ ಅಂತ ಹೇಳಕ್ ನಾನು ಯಾರಲ್ಲ. ಅದೇ ನನ್ನ ಲೈಫ್ ನಂದು, ಅವ್ರದ್ದು. ಅವರ ಸಂಕಲ್ಪಗಳು ಅವರವು, ಅವ್ರ ಸಂಕಲ್ಪ ಅವ್ರದ್ದು, ನನ್ನ ಸಂಕಲ್ಪ ನಂದು. ಹಾಗೆ ಒಬ್ಬೊಬ್ರದ್ದು ಒಂದೊಂದು ಸಂಕಲ್ಪ ಇರುತ್ತೆ. ಅವರಂಥದ್ದೊಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಅವರು 100 ಬರೀಲಿ, 80 ಬರೀಲಿ, 50 ಬರೀಲಿ, 25 ಬರೀಲಿ, ಏನು ತಪ್ಪಲ್ಲ. 100 ಬರೀತೀನಿ ಅಂತ ಹೇಳ್ಬಿಟ್ಟು ನೀವು 25 ಬರೆದ್ರಿ ಅಂತ ನಾವೇನು ಕೇಳಲ್ಲ ಅಂತ. ಅವ್ರು 25 ಬರೀಲಿ, ಬೇಡ 2 ಪುಸ್ತಕ ಬರೀಲಿ, 2 ಬರೆದು ಇನ್ನು ಅರ್ಧ ಬರೆದು ಇದನ್ನು ಪಬ್ಲಿಷ್ ಮಾಡೋಕ್ಕಾಗಿಲ್ಲ ಅಂತ ಅನ್ಲಿ, ನಮ್ಗೇನು ಬೇಜಾರಾಗಲ್ಲ. ಆದರೆ ಲೀವ್ ಹ್ಯಾಪಿ, ಸಂತೋಷವಾಗಿ ಬದುಕಿ. ನಿಮ್ಮ ಬದುಕು ಮತ್ತೊಬ್ಬರಿಗೆ ಅರೆ ಇದ್ರೆ ಹಿಂಗಿರ್ಬೇಕು ಅಂತ ಅನ್ನಿಸ್ಬೇಕಲ್ವ. ನಮ್ಮ ಗುರುಗಳು ಸುಜನಾ ಒಂದು ಬಹಳ ಒಳ್ಳೆ ಮಾತು ಹೇಳೋರು, ಕ್ಲಾಸಲ್ಲಿ ಒಂದು ಮಾತು ಹೇಳೋರು, ಬಟ್ಟೆ ನಳಿಯೋ ಮೀಟರ್ ಕಡ್ಡಿ ತಾನು ಮೊದಲು 100 ಸೆಂಟಿಮೀಟರ್ ಇರ್ಬೇಕಪ್ಪ, ತನ್ನನ್ನು ತಾನು ಅಳ್ಕೊಂಡಿರ್ಬೇಕು, ಆಮೇಲೆ ಬಟ್ಟೆ ನಳಿಯೋದು. ಅದು ತನ್ನನ್ನೇ ಅಳ್ಕೊಂಡಿಲ್ಲದೆ ಇದ್ರೆ ಅದು ಬಟ್ಟೆನ ಹೆಂಗೆ ಅಳಿಯುತ್ತೆ. ಆದರೆ ನಾವಿನ್ಯಾರಿಗಾದ್ರೂ ಹೇಳೋರು ನಮ್ಮನ್ನು ನಾವು ಒಂದ್ಸಲ ಅಳ್ಕೊಂಡಿರ್ಬೇಕು. ಈ ಗ್ರಾಜ್ಯುಯೇಟ್ಸ್ ಅಂದ್ರೆ ಗ್ರಾಜ್ಯುಯೇಟೆಡ್ ಸ್ಕೇಲ್ ಅಂತಾರಲ್ಲ, ಅಂದ್ರೆ ಅಳತೆ ಮಾಡಿರುವಂತ ಸ್ಕೇಲ್. ಗ್ರಾಜ್ಯುಯೇಟ್ ಅಂದ್ರೆ ಅದರ ಮೂಲ ಅರ್ಥ ಇವನು ಅಳತೆ ಮಾಡಿಟ್ಟಿರೋನು ಅಂತ. ಇಷ್ಟು ಓದಿದ್ದಾನೆ ಅಂದ್ರೆ ಇಷ್ಟು ಅಂತ, ಅವನೊಂದು ಮಾದರಿ ಆಗಬೇಕು. ಬಂಧುಗಳೇ, ಅಂತ ಮಾದರಿಗಳನ್ನ ಈ ಸಮಾಜದಲ್ಲಿ ನಿರ್ಮಿಸಿರುವಂತಹ ಹಲವಾರು ಮಹನೀಯರಿದ್ದಾರೆ. ಪೂಜ್ಯ ಪ್ರಸನ್ನನಾಥ ಸ್ವಾಮೀಜಿಯವರು ಇಲ್ಲಿಗೆ ದಯಮಾಡಿಸಿದ್ದಾರೆ. ನಾನು ಶಿವಪ್ಪನವ್ರ ಜೊತೆ ಹೇಳ್ತಾ ಇದ್ದೆ, ಪೂಜ್ಯ ಸ್ವಾಮೀಜಿಯವರು ಹಿಮ್ಸೆಲ್ಫ್ ಇಸ್ ಎ ರೋಲ್ ಮಾಡೆಲ್. 1000 ಕೆಲಸ ಮಾಡ್ತಿರ್ತಾರೆ. ನೀವು ಚುಂಚನಗಿರಿ ಕ್ಷೇತ್ರಕ್ಕೆ ಹೋಗಿ ಅವ್ರ ರೂಮ್ಗೆ ಹೋಗಿ, ಸ್ವಾಮಿಗಳಿಗೆ ಏನೂ ಕೆಲಸ ಇಲ್ಲ, ಪುರುಸೊತ್ತ ಕೂತವ್ರೇನೋ ಕಾಣಿಸ್ತಾರೆ. ಏನು ಕೆಲಸ ಇಲ್ಲದೆ ಕೂತವ್ರಲ್ಲ ಸ್ವಾಮಿಗಳು ಅನ್ನೋ ಕಾಣಿಸ್ತಾರೆ. ಆದ್ರೆ ಅಲ್ಲೆಲ್ಲೋ 1000 ಕೆಲಸಗಳು ನಡೀತಾ ಇರ್ತವೆ. ಇಷ್ಟೆಲ್ಲ ನಡೆಯುವಾಗಲೂ, ಇಂಥದ್ದೊಂದು ವಿಪ್ಲವ ನಡೆಯುವಾಗಲೂ, ಇಷ್ಟೆಲ್ಲ ಕೆಲಸಗಳು ನಡೆಯುವಾಗಲೂ ತಲೆಯನ್ನು ತಣ್ಣಗಿಟ್ಕೊಳ್ಳೋದಿದೆಯಲ್ಲ, ಅದೊಂದು ಬಹಳ ದೊಡ್ಡ ಯೋಗ. ಹಿಮ್ಸೆಲ್ಫ್ ಇಸ್ ಅ ರೋಲ್ ಮಾಡೆಲ್. ನೀವು ಕರ್ಜಗಿ ಸರ್ ಅವ್ರ ಕ್ಯಾಲೆಂಡರ್ ನೋಡ್ಬಿಡ್ಬೇಕು, ಗಾಬರಿ ಆಗ್ಬಿಡುತ್ತೆ. ಆದ್ರೆ ಅವ್ರನ್ನ ನೋಡಿ, ಏನು ಕೆಲಸ ಇಲ್ಲ, ಮೈಸೂರಿಗೆ ಆರಾಮಾಗಿ ಬಂದವ್ರೆ ಅಂತ ಅನ್ಸುತ್ತೆ. ಹಂಗೆ ಕಾಣಿಸ್ಬೇಕು. ಚೇತನ್ ರಾಮ್ ನಮ್ಮ ನಡುವೆ ಇರುವಂಥ ಅನ್ವರ್ಥವಾದ ಚೇತನ ರಾಮ. ಹೆಸರಿಗೆ ಅನ್ವರ್ಥವಾದ ಚೇತನ ರಾಮ. ಕುಬೇರ ಅಂತ ಹೆಸರಿಟ್ಕೊಂಡು ಬಹಳ ಜನ ಊರ್ ಬ್ಯಾಂಕಲ್ಲೆಲ್ಲ ಸಾಲ ಮಾಡ್ತಾರೆ.
ಆದರೆ ಇವರ ಹೆಸರಲ್ಲಿ ಚೇತನವೂ ಇದೆ, ರಾಮತ್ವವೂ ಇದೆ. ನಿಮಗೊತ್ತು, ರಾಮ ಅನ್ನೋದು ಇಟ್ ಇಸ್ ಅನ್ ಎಂಬಾಡಿಮೆಂಟ್ ಆಫ್ ಚೇಸ್ಟ್, ಒಂದು ಶೀಲದ ಆಕಾರ ರೂಪ, ಒಂದು ವ್ಯಕ್ತಿತ್ವಶೀಲದ ಆಕಾರ ರೂಪ, ಒಂದು ಗುಣದ ಆಕಾರ ರೂಪ. ನಾವೆಲ್ಲ ಹೆಸರಿಟ್ಕೋತೀವಲ್ಲ, ವಿ ಶುಡ್ ಟ್ರೈ ಟು ಲೀವ್ ಅಪ್ ಟು ದ್ಯಾಟ್. ಹೆಸರಿಡುವಾಗ ಪಾಪ ಒಳ್ಳೆ ಹೆಸರು ಇಟ್ಟಿರ್ತಾರೆ. ಚೇತನ್ ರಾಮ್ ಅವ್ರಿಗೆ 61 ವರ್ಷ ಆಗಿದೆ. ಆಗಲಿ, ಇನ್ನೂ 60 ಆಗಲಿ. ನಾನು ಗುರುರಾಜ್ ಕರ್ಜಿಗಿಯವರು ಹೇಳಿದರು ಆವಾಗ, ನಾನು 100 ವರ್ಷ ಬದುಕಿ ಹಂಗೆಲ್ಲ ಹಾರೈಸೋದಿಲ್ಲ ಅಂತ. ಬಟ್ ನಾನು ಬೇರೆ ಥರ ಹಾರೈಸುವಾಗ ಚೌಕಾಶಿ ಮಾಡೋದಕ್ಕೆ 1,500 ವರ್ಷ ಬದುಕಿಲ್ಲ. ಅವರೆಷ್ಟಾರು ಬದುಕಿ, ನಮಗೇನಲ್ಲ. ಹೇಳುವಾಗ ಜಾಸ್ತಿ ಹೇಳ್ಬಿಡೋದು. ನಿಮ್ಮ ಮನೆ ಮುಂದೆ ಸುವರ್ಣ ವೃಷ್ಟಿ ಆಗಲಿ ಅನ್ನಲ್ವಾ, ಅದೇನು ಆಯ್ತದ? ಆಗಲ್ಲ. ಹೇಳುವಾಗ ಸ್ವಲ್ಪ ಜಾಸ್ತಿ ಹೇಳೋದಪ್ಪ. ಅದರಿಂದ ಚೇತನ್ ರಾಮ್ ಇನ್ನೂ 1,500 ವರ್ಷ ಬದುಕಲಿ, ಇನ್ನೂ ಒಂದು 20,000 ಪುಸ್ತಕ ಬರೀಲಿ, ಜನ ಸಾಯ್ಲಿ, ಓದಿ. ಆದರೆ ಜಗತ್ತು ಸಂತೋಷವಾಗಿರಲಿ, ಅವರಿಗೆಲ್ಲ ಒಳ್ಳೆಯದು ಆಗಲಿ, ಎಲ್ಲ ಶುಭಗಳು ಆಗಲಿ. ಸನ್ಮಾನ್ಯ ಡಾಕ್ಟರ್ ಪುಟ್ಟೇಗೌಡರಿದ್ದಾರೆ. ಚೇತನ್ ರಾಮ್ ಅವರ ವ್ಯಕ್ತಿತ್ವದ ಇನ್ನೊಂದು ಹೊರಳಿಗೆ ಕಾರಣರಾದವರು. ಈಸ್ ದಿ ರೀಸನ್ ಫಾರ್ ಅ ಪಾಸಿಟಿವ್ ಟರ್ನ್ ಆಫ್ ಹಿಸ್ ಲೈಫ್. ಒಂದು ಧನಾತ್ಮಕವಾದ ತಿರುವಿಗೆ ಕಾರಣವಾದರು. ಅವ್ರ ಮೇಲೆ ಅಪರಿಮಿತವಾದ ಅಗಾಧವಾದ ವಿಶ್ವಾಸ ಇಟ್ಟು ಒಂದು ದೊಡ್ಡ ಸಂಸ್ಥೆಯನ್ನು ಅವ್ರ ಕೈ ಕೊಟ್ಟು ಕೂತವರು. ಇಂಥ ವಿಶ್ವಾಸಗಳೇ ಜಗತ್ತನ್ನು ಉಳಿಸೋದು. ಇಂಥ ವಿಶ್ವಾಸಗಳೇ ಜಗತ್ತನ್ನು ಉಳಿಸೋದು. ಎಲ್ಲ ಮಹನೀಯರಿದ್ದಾರೆ. 36,000 ಬುದ್ಧರಾಮನ ಚೌಪದಿಗಳನ್ನು ಬರೆದ ಶಿವಪ್ಪನವ್ರ ಜೊತೆ ನಾವು ಕೂತಿದ್ದೀವಿ. ಅವ್ರ ಸಾಲಲ್ಲಿ ಕೂತಿದ್ದೀವಲ್ಲ, ಅವ್ರ ಶಾಲೆಯಲ್ಲಿ ಕೂತಿದ್ದೀವಿ ನಾವು, ಅವರ ಶಾಲೆ ವಿದ್ಯಾರ್ಥಿಗಳು. ಚೌಪದಿಗಳಲ್ಲೇ ಎಲ್ಲ ಅವರ ಆಲೋಚನಾ ಕ್ರಮ ಎಲ್ಲ ಚೌಪದಿಗಳಲ್ಲಿದೆ. ಅವರ ಆಲೋಚನಾ ಕ್ರಮ ಒಂದು ನೈತಿಕ ಚೌಕಟ್ಟಿನಲ್ಲಿದೆ. ಮನುಷ್ಯ ಬದುಕು ಹೇಗಿರಬೇಕು ಅನ್ನೋದ ಚೌಕಟ್ಟಿನಲ್ಲಿದೆ. ಆಲೋಚನೆಯೇ ಹಂಗಾಗ್ಬಿಟ್ರೆ ತನ್ನ ಬದುಕು ಹಂಗಿಲ್ಲದ್ರೆ ಅಂತ ಆಲೋಚನೆಗಳು ಹುಟ್ಟೋದಿಲ್ಲ. ಸನ್ಮಾನ್ಯ ಶಿವಪ್ಪನವರು ಇಲ್ಲಿದ್ದಾರೆ. ಒಬ್ಬ ವೈದ್ಯ ಹೇಗೆ ಸಾಮಾಜಿಕಗೊಳ್ಳಬಹುದು ಅನ್ನೋದಕ್ಕೆ ಡಾಕ್ಟರ್ ಅಂಜನಪ್ಪನವರು ಎನ್ ಎಕ್ಸಾಂಪಲ್, ಅ ವೆರಿ ಗುಡ್ ಎಕ್ಸಾಂಪಲ್. ಸಾಮಾನ್ಯ ವೈದ್ಯರು ಆಪರೇಷನ್ ಥಿಯೇಟರ್ ಒಳಗೆ ಅಥವಾ ಅವ್ರ ಚೇಂಬರ್ ಒಳಗೆ, ಅವ್ರ ಕ್ಲಿನಿಕಲ್ಲಿ, ಅವ್ರ ಹಾಸ್ಪಿಟಲಲ್ಲಿ ಅಷ್ಟೇ ಇರ್ತಾರೆ. ವೈದ್ಯರೊಬ್ಬ ಹೇಗೆ ಸಾಮಾಜಿಕಗೊಳ್ಳಬಹುದು ಮತ್ತು ಸಮಾಜದ ಪರಿಭಾಷೆಯಲ್ಲಿ ವೈದ್ಯ ಒಬ್ಬ ಹೇಗೆ ಮಾತಾಡಬಹುದು ಅನ್ನೋದಕ್ಕೆ ಡಾಕ್ಟರ್ ಅಂಜನಪ್ಪನವರು ಒಂದು ಉದಾಹರಣೆ. ಒಂದು ಬಹಳ ಸುಂದರವಾದ ಸಮಾರಂಭ, ಸುಂದರವಾದ ಮನಸ್ಸುಗಳು, ಒಳ್ಳೆಯ ಜನ, ಒಳ್ಳೆಯ ಮಾತುಗಳನ್ನ ಆಡ್ತಿದ್ದೀವಿ. ನಿರಂತರವಾಗಿರಲಿ ಇದು. ನಮಸ್ಕಾರ.